ಸೀತಾಳ ವಿರುದ್ಧ ಗೆದ್ದು ಬರೋದಕ್ಕೆ ಭಾರ್ಗವಿ ಮಾಡಿದ್ಲು ಹೊಸ ಪ್ಲಾನ್. ಈ ವಿಚಾರವನ್ನು ತಿಳ್ಕೊಂಡಂಥ ಶಿವು ಕೂಡ ತುಂಬಾ ಖುಷಿ. ಆದರೆ ಇನ್ನೊಂದು ಕಡೆಯಿಂದ ಸಿಹಿನೇ ಬಂದು ಚಾಲೆಂಜ್ ಮಾಡಿಬಿಟ್ಲು ಭಾರ್ಗವಿ ಮುಂದೆ. ಇದರಿಂದ ಕೆಂಡಾಮಂಡಲವಾದಂತಹ ಭಾರ್ಗವಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಉರಿದೋಗ್ತಾ ಇದ್ದಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಪ್ರಿಯಾಳ ತಾಯಿ ನಾನು ಮಾಡಿರುವಂಥ ಕರ್ಮಗಳಿಂದನೇ ಇದಾಗಿರೋದು, ಪ್ರಿಯಾಳಿಗೆ ಕ್ಯಾನ್ಸರ್ ಬರೋದಕ್ಕೆ ನಾನೇ ಕಾರಣ ಅಂತ ಹೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆಯನ್ನು ಪೂರ್ತಿಯಾಗಿ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ತುಂಬಾ ಬೇಜಾರಿನಲ್ಲಿರುವಂಥ ಅಶೋಕ್ ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರೇ ನೀನು ನನಗೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಡ್ತೀಯಾ, ಇದುವರೆಗೂ ತುಂಬ ಕಷ್ಟಗಳನ್ನು ಕೊಟ್ಟಿದೀಯಾ, ಇದನ್ನು ಕೂಡ ನಾನು ಸಹಿಸ್ಕೊಳ್ತೀನಿ, ಎಲ್ಲ ಕಷ್ಟಗಳನ್ನು ಕೂಡ ನಾನು ಪ್ರಸಾದ ಅಂತ ಹೇಳಿ ತಿಳ್ಕೊಳ್ತೀನಿ. ಆದರೆ ಏನೂ ಗೊತ್ತಿಲ್ಲದೆ ಇರುವಂಥ ನನ್ನ ಪ್ರಿಯಾಳಿಗೆ ಆ ರೋಗ ಬಂದಿದೆಯಲ್ಲ ಕ್ಯಾನ್ಸರ್ ಅನ್ನೋದು, ಅವಳೇನು ಪಾಪ ಮಾಡಿದ್ಲು, ಯಾಕೆ ದೇವ್ರೆ ಇದೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅವನು ತುಂಬಾ ನನ್ಕೊಂಡು ಬಿಟ್ಟಿರ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ತುಂಬಾ ಭಕ್ತಿಯಿಂದ ಸೀತಾ ಪೂಜೆ ಮಾಡಿ ಎಲ್ಲರನ್ನೂ ಕೂಡ ಕರೆದು ಪ್ರಸಾದನ ಕೊಡ್ತಾ ಇದ್ರೆ ಅಲ್ಲಿಗೆ ಬಂದಂತಹ ಭಾರ್ಗವಿ, ಏನು ಸೀತಾ ತುಂಬಾ ಜೋರಾಗಿ ಪೂಜೆ ಮಾಡ್ತಾ ಇದೆಯಾ, ಏನು ಸ್ಪೆಷಲ್ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸೀತಾ ಹೇಳ್ತಾಳೆ, ಏನಿಲ್ಲ, ಇದು ತುಂಬಾ ಸ್ಪೆಷಲ್ ಆಗಿರುವಂತಹ ಪೂಜೆ, ಇಲ್ಲಿ ಮಾಡಿರುವಂತಹ ಪ್ರಸಾದ ಕೂಡ ಸಿಹಿಯ ಒಂದು ಬೇಡಿಕೆ, ಅವಳೇ ಮಾಡಿರೋದು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಏನಿದು ಸಿಹಿಯ ಪ್ರಸಾದ, ಏನಾಯಿತು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಅವಳಿಗೆ ಒಂದು ಚಿಕ್ಕ ಪುಟಾಣಿ ಪಾಪು ಬೇಕಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡಿದ್ಲು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನ ಹತ್ರ ಇರುವಂಥ ಒಂದು ಹೂವನ್ನು ಭಾರ್ಗವಿಗೆ ಕೊಡ್ತಾಳೆ. ಅದನ್ನು ನಾನು ತಲೆಯಲ್ಲಿ ಮುಡಿಸ್ಲಾ ಅಂತ ಹೇಳಿ ಸೀತಾ ಕೇಳಿದಾಗ ಇದರಿಂದ ತುಂಬಾ ಕೋಪ ಬರುತ್ತೆ ಭಾರ್ಗವಿಗೆ. ನೋ ಥ್ಯಾಂಕ್ಸ್, ಇದನ್ನು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಈ ಕಡೆಯಿಂದ ನನಗೆ ಒಂದು ಮಗು ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಸೀತಾ ಭಾರ್ಗವಿಗೆ ಕಾಲ್ಗೆ ಬೀಳ್ತಾ ಇದ್ರೆ, ಭಾರ್ಗವಿ ಇದೆಲ್ಲ ಫಾರ್ಮಾಲಿಟೀಸ್ ನನ್ನ ಮುಂದೆ ಬೇಡ, ನಾನು ಯಾವತ್ತೂ ಕೂಡ ನಿನಗೆ ಒಳ್ಳೇದಾಗಲಿ ಅಂತಲೇ ಆಶಿಸೋದು, ಅದನ್ನು ನಾನು ನಿನ್ನ ಕಾಲ್ಗೆ ಬಿದ್ದಾಗ ಹೇಳಿದರೆ ಮಾತ್ರ ನಿನಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಬಿಟ್ಬಿಡು ಸೀತಾ, ನಿನಗೆ ಮಗು ಆಗಲಿ ಅಂತ ಹೇಳಿ ತಾನು ತನ್ನ ಒಂದು ಕಪಟ ಮನಸ್ಸಿನಿಂದ ಒಂದು ಆಶೀರ್ವಾದವನ್ನು ಮಾಡ್ತಾಳೆ. ಇದೆಲ್ಲ ವಿಚಾರ ಕೂಡ ಸೀತಾಳಿಗೆ ಗೊತ್ತಿರುತ್ತೆ. ಇಲ್ಲಿ ಇವರು ನಡ್ಕೊಳ್ತಾ ಇರೋ ಒಂದು ರೀತಿನೇ ಬೇರೆ, ಬಟ್ ಇವರು ಹಿಂದ್ಗಡೆ ಇರುವಂಥ ಒಂದು ರೀತಿನೇ ಬೇರೆ, ಅದೇನು ಅಂತ ಹೇಳಿ ಬಯಲು ಮಾಡಬೇಕು ಅಂತ ಸೀತಾ ಹೋರಾಡ್ತಾ ಇರ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಮನೆಯಲ್ಲಿರುವಂತಹ ಅಶೋಕ್ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾನೆ. ಈ ಒಂದು ಕ್ಯಾನ್ಸರ್ನ ವಿಚಾರದಿಂದ ಅವನು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ, ಪ್ರಿಯಾಳಿಗೆ ಈ ವಿಚಾರನ ಹೇಗೆ ತಿಳಿಸೋದು, ಇದನ್ನು ತಿಳಿಸಿದರೆ ಅವಳು ಇದನ್ನು ತಡ್ಕೊಳ್ತಾಳ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡು ಬಿಟ್ಟಿರ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಅಶೋಕ್ ಎಷ್ಟೋ ಸಾರಿ ಕೂಡ ರಾಮ್ ಕಾಲ್ ಮಾಡಿದ್ರು ಪಿಕ್ ಮಾಡಿರೋದಿಲ್ಲ. ಅದರಿಂದ ಟೆನ್ಷನ್ ಆಗಿರುವಂಥ ರಾಮ್ ಪದೇ ಪದೇ ಅಶೋಕ್ಗೆ ಕಾಲ್ ಮಾಡ್ತಾ ಇರ್ತಾನೆ, ಆದರೆ ಅವನು ಅದನ್ನು ರಿಸೀವ್ ಮಾಡ್ತಾ ಇರೋದಿಲ್ಲ. ಆಗ ರಾಮ್ ಒಂದು ಸೆಕೆಂಡ್ ಯೋಚನೆ ಮಾಡ್ತಾನೆ, ಇವನಿಗೇನೋ ದೊಡ್ಡ ತೊಂದರೆ ಆಗಿದೆ, ಆದರೆ ಅದನ್ನು ನನ್ನ ಹತ್ರ ಹೇಳ್ಕೊಳ್ತಾ ಇಲ್ಲ, ಅದೇನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಮತ್ತೆ ಫೋನನ್ನು ಮಾಡ್ತಾನೆ. ಆಗ ಫೋನನ್ನು ನೋಡಿದಂಥ ಅಶೋಕ್, ನಾನು ಆಗಲೇ ಇವನಿಗೆ ರಿಟರ್ನ್ ಕಾಲ್ ಮಾಡಿ ಮಾತಾಡಬೇಕಾಗಿತ್ತು, ಇವನಿಗೆ ನನ್ನ ಮೇಲೇನು ಅನುಮಾನ ಬಂದಿದೆ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡಿ, ಏನು ಗೆಳೆಯ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಹೇಳಿ ಪ್ರೀತಿಯಿಂದ ಮಾತಾಡ್ತಾನೆ. ನಾನು ಚೆನ್ನಾಗಿದ್ದೀನಿ ಕಣೋ, ನೀ ಏನು ಮಾಡ್ತಾ ಇದೆಯಾ, ಫೋನ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ, ತುಂಬಾ ಚೇಂಜ್ ಆಗಿಬಿಟ್ಟಿದೆಯಾ, ನನ್ನ ಒಂದು ಫೋನ್ ಕಾಲ್ ಬಂದಿತ್ತು ಅಂದರೆ ನೀನು ಬ್ಯುಸಿ ಇದ್ದರೆ ಅಟ್ಲೀಸ್ಟ್ ನನ್ನ ಮಿಸ್ ಕಾಲ್ ನೋಡಿ ಆದರೂ ರಿಟರ್ನ್ ಕಾಲ್ ಮಾಡ್ತಾ ಇದ್ದೆ, ಈಗ ಅದನ್ನು ಕೂಡ ಮಾಡ್ತಾ ಇಲ್ಲ, ಏನಾಗಿದೆ ನಿನಗೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅಶೋಕ್, ನಾನು ಚೆನ್ನಾಗಿದ್ದೀನಿ ಕಣೋ, ಏನಿಲ್ಲ, ಇಷ್ಟು ದಿನ ನಾನು ಆಫೀಸ್ ವರ್ಕ್ ಮತ್ತು ಫೋನ್ ಎಲ್ಲದರಲ್ಲೂ ಕೂಡ ಬ್ಯುಸಿ ಆಗಿಬಿಟ್ಟಿದ್ದೆ, ಅದಕ್ಕೋಸ್ಕರ ಪ್ರಿಯಾಳಿಗೆ ತುಂಬಾ ಟೈಮ್ ಕೊಡಬೇಕು, ನಾನು ಅವಳ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ಭಾವಿಸಿದ್ದೀನಿ, ಅದಕ್ಕೋಸ್ಕರ ನಾನು ಫೋನ್ನೇ ನೋಡ್ತಾ ಇಲ್ಲ ಅಂತ ಅಶೋಕ್ ಹೇಳಿದಾಗ ಈ ಕಡೆಯಿಂದ ರಾಮ್ ತುಂಬಾ ಖುಷಿ ಆಗ್ತಾನೆ. ಒಳ್ಳೆ ನಿರ್ಧಾರ ಕಣೋ, ನಮ್ಮ ಪ್ರಿಯಾನಿನ ನಾನು ತುಂಬಾ ಚೇಂಜ್ ಮಾಡಿಬಿಟ್ಟಿದ್ದಾಳೆ, ಇನ್ಮೇಲಿಂದ ನಿನ್ನ ಲೈಫಲ್ಲೂ ಕೂಡ ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ತಾ ಇವೆ ಅಂತ ಹೇಳಿ ತುಂಬ ಖುಷಿ ಪಡ್ತಾನೆ ರಾಮ್. ಇದರಿಂದ ಅಶೋಕ್ನ ಮನಸ್ಸಿನಲ್ಲಿರುವಂಥ ನೋವನ್ನು ರಾಮ್ ಮುಂದೆ ಹೇಳ್ಕೊಳ್ದೇನೆ ಸುಮ್ಮನೆ ಮೌನವಾಗಿ ಬಿಡ್ತಾನೆ ಅಶೋಕ್. ಅದಾದ ನಂತರ ರಾಮ್ ಹೇಳ್ತಾನೆ, ನನಗೊಂದು ಕಷ್ಟ ಬಂದಿದೆ, ಏನು ಗೊತ್ತಾ, ಭಾರ್ಗವಿ ಚಿಕ್ಕಿನೇ ಈ ಒಂದು ವಿಚಾರ ಅಂದರೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಹೇಳಿ ಸಿಹಿಗೆ ಹೇಳ್ಕೊಟ್ಟಿದ್ರಂತೆ. ಈ ಒಂದು ಕೆಲಸನ ಅವ್ರು ಮಾಡೋದ್ರ ಕಾರಣ ಆದರೂ ಏನಿರ್ಬೋದು, ಯಾಕೆ ಅವರು ಈ ಕೆಲಸನ ಮಾಡಿದ್ರು, ನನಗೆ ತುಂಬಾ ಕೋಪ ಬಂದುಬಿಡ್ತು ಭಾರ್ಗವಿ ಚಿಕ್ಕಿ ಮೇಲೆ, ಇದನ್ನು ಡೈರೆಕ್ಟಾಗಿ ನಾನೇ ಅವ್ರ ಹತ್ರ ಮಾತಾಡಿ ಕೇಳಬೇಕು ಅಂದ್ಕೊಂಡಿದ್ದೀನಿ, ಹೋದರೆ ಹೋಗಲಿ ಬಿಡು, ನೀನು ಪ್ರಿಯಾಳ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀಯಲ್ವಾ, ನಿನ್ನ ಟೈಮ್ನ ನಾನು ವೇಸ್ಟ್ ಮಾಡೋದಿಲ್ಲ, ನೀನೋಗಿ ಆ ಕೆಲಸನ ಮಾಡು, ನಂದೇನಿದೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ರಾಮ್ ಫೋನ್ ಕಟ್ ಮಾಡ್ತಾನೆ. ರಾಮ್ ಫೋನ್ ಕಟ್ ಮಾಡಿದ ಮೇಲೆ ಅಶೋಕ್ ಯೋಚನೆ ಮಾಡ್ತಾನೆ, ಕೊನೆಗೂ ಕೂಡ ಇವನಿಗೂ ಕೂಡ ಒಳ್ಳೆ ದಿನಗಳು ಬಂದವು, ಒಂದು ಸಣ್ಣ ಡೌಟ್ ಆದರೂ ಬಂತಲ್ವಾ ಇವನಿಗೆ ಕೊನೆಗೂ ಭಾರ್ಗವಿ ಚಿಕ್ಕಿ ಮೇಲೆ, ಈ ಒಂದು ಸಣ್ಣ ಡೌಟೇ ಎಲ್ಲ ಒಂದು ನಾಟಕನ ಬಯಲು ಮಾಡುತ್ತೆ ಅಂತ ಹೇಳಿ ಖುಷಿ ಪಡ್ತಾನೆ. ಈ ಕಡೆಯಿಂದ ತನ್ನ ನೋವನ್ನು ಕೂಡ ನೆನೆಸ್ಕೊಂಡು, ನನ್ನ ನೋವನ್ನ ಮಾತ್ರ ಇವನ ಮೇಲೆ ಹೇರೋದಿಲ್ಲ, ಇವನಿಗೆ ಯಾವತ್ತೂ ಕೂಡ ನಾನು ಆ ಒಂದು ನೋವನ್ನು ತಿಳಿಸೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಅಂದ್ಕೊಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಪೂಜೆಯನ್ನು ಮುಗಿಸಿರುವಂಥ ಸೀತಾಳನ್ನು ಕರೀತಾಳೆ ಭಾರ್ಗವಿ. ಏನು ಸೀತಾ, ಎಷ್ಟು ಮಾಡ್ತಾ ಇದೆಯಾ ನಾಟಕ, ನೀನು ಫುಲ್ ನಾಟಕ ಮಾಡ್ತಾ ಇದೆಯಾ, ಮಗುನ ಕೊಡ್ತೀನಿ ಅಂತ ಹೇಳಿ, ಯಾಕೆ
ಎಲ್ಲರ ಮನಸ್ಸನ್ನು ಬೇಜಾರು ಮಾಡಬಾರ್ದು ಅಂತ ನೀನು ಈ ನಾಟಕನ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸೀತಾ ಹೇಳ್ತಾಳೆ, ಯಾರತ್ತೆ, ಯಾರು ನಾಟಕ ಮಾಡ್ತಾರೆ, ಈ ಒಂದು ವಿಚಾರದಲ್ಲಿ ನಾಟಕ ಮಾಡ್ತಾರಾ? ನನ್ನ ಕೈಲಿಂದ ಒಂದು ಎಲ್ರಿಗೂ ಖುಷಿನ ಕೊಡೋದಾಗುತ್ತೆ ಅಂದರೆ ನಾನು ಅದನ್ನು ಮಾಡೇ ಮಾಡ್ತೀನಿ. ನಾನು ನಾಟಕ ಮಾಡ್ತಾ ಇಲ್ಲ. ಏನು ಬೇಕಾಗಿದೆ ಇಲ್ಲಿ? ಸಿಹಿಗೆ ಒಂದು ಪುಟ್ಟ ಪುಟಾಣಿ ತಮ್ಮ ಬೇಕು, ಈ ಕಡೆಯಿಂದ ತಾತನಿಗೆ ಮರಿ ಮೊಮ್ಮಗ ಬೇಕು, ಅಷ್ಟೇ ತಾನೇ. ಅದನ್ನು ನಾನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಸೀತಾ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಭಾರ್ಗವಿ, ಏನು ಸೀತಾ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದೆಯಾ, ಯಾಕೆ, ಏನಾಯಿತು ನಿನಗೆ ಅಂತ ಹೇಳಿದಾಗ ಈ ಕಡೆಯಿಂದ ಸೀತಾ ಹೇಳ್ತಾಳೆ, ಏನಿಲ್ಲ, ನಾನು ಚೇಂಜ್ ಆಗಿಲ್ಲ. ಏನಪ್ಪ ಅಂದರೆ ನನ್ನ ಕೈಲಿಂದ ಈ ಕೆಲಸ ಆಗುತ್ತೆ ಅಂದರೆ ಆ ಕೆಲಸನ ನಾನು ಮಾಡೋದ್ರಲ್ಲಿ ಮುಂದಾಗ್ತೀನಿ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾಳೆ. ಬಟ್ ಇದರಿಂದ ನಾನು ಒಂದು ಪ್ರೂವ್ ಮಾಡ್ತೀನಿ, ಏನಪ್ಪ ಅಂದರೆ ನಾನು ಯಾವತ್ತೂ ಕೂಡ ನನಗೆ ಒಂದು ಮಗು ಆದ್ರೂ ಸಿಹಿ ಮೇಲಿನ ಪ್ರೀತಿನ ಕಮ್ಮಿ ಮಾಡೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಯಾಕೆ ಇನ್ನೊಂದು ಮಗು ಸಿಹಿ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ. ಬಟ್ ನೀವೆಲ್ಲರೂ ತೋರಿಸ್ತಾ ಇರುವಂಥ ಪ್ರೀತಿನ ನೋಡಿದರೆ ಸಿಹಿ ಮೇಲೆ ನೀವು ತೋರಿಸ್ತಾ ಇರುವಂಥ ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ಇಷ್ಟೆಲ್ಲ ಪ್ರೀತಿನ ನೀವು ತೋರಿಸಿದ ಮೇಲೆ ನಿಮಗೂ ಕೂಡ ನಾನು ಖುಷಿ ಕೊಡಬೇಕಲ್ವಾ, ಅದಕ್ಕೋಸ್ಕರ ಒಂದು ಮಗುನ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಸೀತಾ ಹೇಳ್ತಾಳೆ. ಇದರಿಂದ ಭಾರ್ಗವಿಗೆ ಒಂದು ದೊಡ್ಡ ಶಾಕ್, ಆಘಾತ ಉಂಟಾಗ್ಬಿಡುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಕೊನೆಗೂ ಕೂಡ ಪ್ರಿಯಾಳ ತಾಯಿ ಅಶೋಕ್ನನ್ನು ನಿಲ್ಲಿಸಿ ಆಸ್ಪತ್ರೆಗೆ ಹೋಗಿ ಬಂದಾಗಲಿಂದ ನೀನು ಏನೂ ಮಾತಾಡ್ತಾ ಇಲ್ಲ, ಏನಾಗಿದೆ ಅಂತ ಹೇಳಿ ಕೇಳ್ತಾರೆ. ಆದರೂ ಕೂಡ ತನ್ನ ಮನಸ್ಸಿನಲ್ಲಿಯೇ ನೋವನ್ನು ಇಟ್ಕೊಳ್ಳಾರದಂಥ ಅಶೋಕ್ ಎಲ್ಲನೂ ಕೂಡ ಹೇಳ್ಬಿಡ್ತಾನೆ. ಪ್ರಿಯಾಳಿಗೆ ಕ್ಯಾನ್ಸರ್ ಇರೋದನ್ನು ಕೂಡ ತನ್ನ ತಂಗಿ ಅಂಜು ಮುಂದೆ ಮತ್ತು ತನ್ನ ಅತ್ತೆಯ ಮುಂದೆ ಹೇಳ್ಬಿಡ್ತಾನೆ. ಈ ಒಂದು ಮಾತನ್ನು ಕೇಳಿಸ್ಕೊಂಡಂಥ ಪ್ರಿಯಾಳ ತಾಯಿ ತುಂಬಾ ಗಾಬರಿಯಾಗಿ ಜೋರಾಗಿ ಕಿರ್ಚಾಡಿ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ನಾನು ಮಾಡಿರುವಂಥ ಕರ್ಮ ಪಾಪಗಳಿಂದಾನೇ ಇದು ಪ್ರಿಯಾಳಿಗೆ ಆಗಿರೋದು, ನಾನು ಕೆಟ್ಟವಳು, ದೇವರು ನನಗೇನಾದರೂ ಶಿಕ್ಷೆನ ಕೊಡಬೇಕಾಗಿತ್ತು, ಪ್ರಿಯಾಳಿಗೆ ಯಾಕೆ ಈ ರೀತಿ ಮಾಡಿಬಿಟ್ಟ ಅಂತ ಹೇಳಿ ಇದ್ರೆ ಅಂಜು ಬಂದು ಆರಾಮ್ಸೆ ಅವಳನ್ನು ಸಮಾಧಾನ ಮಾಡ್ತಾಳೆ. ಏನೂ ಆಗಿಲ್ಲ ಅಮ್ಮ, ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ, ಏನೂ ಆಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಇನ್ಮೇಲಿಂದ ನಾವು ಅವಳಿಗೆ ಸೈಂಟಿಫಿಕ್ ಆಗಿ ಕೊಡುವಂಥ ಟ್ರೀಟ್ಮೆಂಟ್ ಜೊತೆಗೆ ನಮ್ಮ ಪ್ರೀತಿನೂ ಕೂಡ ತೋರಿಸ್ಬೇಕು, ಆ ಕೆಲಸನ ನಾವು ಮಾಡೋಕ್ಕೆ ಮುಂದಾಗೋಣ ಅಂತ ಹೇಳಿ ಸಮಾಧಾನ ಪಡಿಸ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ತನ್ನ ತಲೆಯಲ್ಲಿ ಇಟ್ಕೊಂಡಿರುವಂಥ ಹೂವನ್ನು ಬಿಳಿಸ್ಕೊಂಡು ಹಾಗೆ ಹೋಗ್ತಾ ಇದ್ರೆ ಸಿಹಿ ಬಂದು ಅದನ್ನು ತಗೊಳ್ಳಿ, ಈ ಹೂವನ್ನು ಮುಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾಳೆ. ಆಲ್ರೆಡಿ ನನ್ನ ತಲೆಯಲ್ಲಿ ಒಂದು ಹೂ ಇದೆ, ಇದ್ಯಾಕಮ್ಮ ಅಂತ ಹೇಳಿದಾಗ, ಇದನ್ನು ನಾನು ಪ್ರೀತಿಯಿಂದ ಬೇಡ್ಕೊಂಡು ದೇವ್ರ ಹತ್ರ ಕೊಟ್ಟಿರುವಂಥ ಪ್ರಸಾದ, ಇದನ್ನು ನೀವು ಸ್ವೀಕರಿಸಲೇಬೇಕು ಅಂತ ಹೇಳಿ ಸಿಹಿ ಹೇಳ್ತಾಳೆ. ನೋಡಿದ್ರ ಬಡ್ಡಿ ಬಂಗಾರಮ್ಮ, ನಾನು ಕರೆಕ್ಟಾಗಿ ಹೇಳಿದ್ದೆ ತಾನೆ, ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡ್ರೆ ನಮಗೆಲ್ಲನೂ ಕೂಡ ಸಿಗುತ್ತೆ ಅಂತ. ನೋಡಿ ಇಲ್ಲಿ ಅಮ್ಮ ಕೂಡ ಕರೆಕ್ಟಾಗಿ ಒಪ್ಕೊಂಡ್ಬಿಟ್ರು ನನಗೆ ತಮ್ಮನ ಕೊಡೋದಕ್ಕೆ, ಕೊನೆಗೂ ಕೂಡ ನಾನೇ ಗೆದ್ದೆ ಅಂತ ಹೇಳಿ ಸಿಹಿ ಅಲ್ಲಿಂದ ಓಡೋಗ್ತಾಳೆ. ಇದರಿಂದ ಇನ್ನಷ್ಟು ಕೂಡ ಕೋಪ ಬರುತ್ತೆ ಭಾರ್ಗವಿಗೆ. ಆಗ ಅಲ್ಲಿಗೆ ಬಂದಂಥ ಶಿವು, ಏನಾಯಿತು, ನೀನು ಅನ್ಕೊಂಡಿರುವಂಥ ಎಲ್ಲ ಪ್ಲಾನ್ ಕೂಡ ಲಾಸ್ ಆಗೋಯ್ತು ತಾನೆ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರ ಕೊನೆಯವರೆಗೂ ಹೋಗಿ ಇಂಡಿಯಾದವರು ಸೋತೋಗ್ಬಿಡ್ತಾರಲ್ವಾ, ಅದೇ ರೀತಿ ಆಗಿರೋದು ನಿನಗೆ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡಂಥ ಭಾರ್ಗವಿ, ನಿನಗೆ ಇನ್ನೂ ಎಷ್ಟು ದಿನ ಬೇಕು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನೀನಿನ್ನೂ ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ನೀನು ಡಿಸಿಷನನ್ನು ಹೇಳ್ತಾ ಇದೀಯಾ, ಈ ಒಂದು ಆಟದಲ್ಲಿ ನಾನಿನ್ನೂ ಆಟನೇ ಶುರು ಮಾಡಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಶಿವು, ಇವಳೇನೋ ದೊಡ್ಡ ಪ್ಲಾನನ್ನು ಮಾಡಿದ್ದಾಳೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.